ಸರ್ ಇಲ್ಲೇ ಕ್ಯಾಪಿಟಲ್ ಪಬ್ಲಿಕ್ ಸ್ಕೂಲು ಪಕ್ಕದಲ್ಲೇ ನಮ್ಮ ಲೇಔಟು 600 900 1200 1500 2000 ಎಲ್ಲ ಡೈಮೆನ್ಷನು ಇದೆ, ಎಲ್ಲ ಫೇಸಿಂಗು ಇದೆ. ನಾನು ಎಡಗಡೆ 2 ಕಿಲೋಮೀಟರ್ಗೆ ಹೋದ್ರೆ ಮಾಲ್ ಆಫ್ ಏಷ್ಯಾ, ಬಲ್ಗಡೆ 1.5 ಕಿಲೋಮೀಟರ್ಗೆ ಹೋದ್ರೆ ಭಾರತೀಯ ಸಿಟಿ, ಸೆಂಟ್ರಲ್ ನಮ್ಮ ಲೇಔಟು. ಇದಕ್ಕಿಂತ ಒಳ್ಳೆ ಲೊಕ್ಯಾಲಿಟಿ ಸಿಗುತ್ತಾ? ಪ್ರಾಪರ್ ಸೀವೇಜು, ಪ್ರಾಪರ್ ಡ್ರೈನೇಜು, ಪ್ರಾಪರ್ ವಾಟರು, ಪ್ರಾಪರ್ ಪವರ್. ಅಪ್ರೋಚಿಂಗ್ ರೀಡು 40 ಫೀಟು, ಫುಲ್ ಲೇಔಟ್ ರೋಡ್ಸು 30 ಫೀಟು, CC ರೋಡ್ಸ್. ಮಿಲನ್ ಪ್ರಾಪರ್ಟೀಸ್ ಕಡೆಯಿಂದ ಪ್ರೈಮ್ ಲೊಕೇಶನ್ ಅಲ್ಲಿ ಇರುವಂತಹ BBMP ಲಿಮಿಟ್ಸ್ ಅಲ್ಲಿ ಇರುವಂತಹ ಒಂದೊಳ್ಳೆ ಲೇಔಟ್, ಒಂದೊಳ್ಳೆ ಬೆಲೆಯಲ್ಲಿ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ತಮಗೋಸ್ಕರ ಪ್ರೀಮಿಯಮ್ ಇರ್ಬೋದು, ಮೀಡಿಯಮ್ ಇರ್ಬೋದು, ಎಲ್ಲ ರೀತಿಯ ಲೇಔಟು, ಎಲ್ಲ ರೀತಿಯ ಸೈಟ್ಗಳನ್ನು ತೊಗೊಂಬರ್ತಾನೆ ಇರ್ತೀನಿ. ಇವತ್ತು ಕೂಡ ಒಂದು ಕ್ವಾಲಿಟಿ, ಒಂದು ಲೇಔಟು ಕ್ವಾಲಿಟಿ ಸೈಟನ್ನು ತೊಗೊಂಬರ್ತಿದ್ದೀನಿ ಅಂತ ಹೇಳ್ಬೋದು. ಎಷ್ಟು ಡೆವಲಪ್ಮೆಂಟ್ ಆಗಿದೆ, ಎಷ್ಟು ಚೆನ್ನಾಗಿದೆ, ಎಂಥ ಒಳ್ಳೆ ಲೊಕ್ಯಾಲಿಟಿ ಅಂತಂತಂದರೆ ಇಲ್ಲಿ ಒಂದು ಸತಿ ವಿಸಿಟ್ ಮಾಡಿದ್ರೆ ಒಂದು ಸೈಟ್ ತೊಗೊಳ್ದೆ ನೀವು ಹೋಗೋದೇ ಇಲ್ಲ, ಇದು ನನ್ನ ಗ್ಯಾರಂಟಿ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದೇನು ಅಂತಂದರೆ ಈ ಸೈಟನ್ನು ನಮಗೆ ಮಾರ್ಕೆಟಿಂಗ್ ಮಾಡ್ತಾ ಇರುವಂಥವ್ರು ಮಿಲನ್ ಪ್ರಾಪರ್ಟೀಸ್ ಅವರು. ಮಿಲನ್ ಪ್ರಾಪರ್ಟೀಸ್ ಜೊತೆ ನಾವು ಮುಂಚೆನೂ ಕೂಡ ವಿಡಿಯೋ ಮಾಡಿದ್ದೀವಿ, ಅನೇಕ ವಿಡಿಯೋಸ್ಗಳನ್ನು ತೊಗೊಂಬಂದಿದ್ದೀವಿ. ಆ್ಯಂಡ್ ಇವರು ನಮಗೆ ಅನೇಕ ಪ್ರಾಪರ್ಟೀಸ್ಗಳನ್ನು ತೋರಿಸ್ತಾ ಇರ್ತಾರೆ. ಸೊ ಇಡೀ ಬೆಂಗಳೂರಲ್ಲಿ ಒಂದು ನಂಬಿಕಸ್ಥ ರಿಯಲ್ ಎಸ್ಟೇಟ್ ಕಂಪ್ನಿ ಅಂತಂದರೆ ನಾನು ಹೇಳುವಂಥದ್ದು ಮಿಲನ್ ಪ್ರಾಪರ್ಟೀಸ್. ನಮ್ಮ ಚಾನಲಲ್ಲಿ ರೆಗ್ಯುಲರ್ ಆಗಿ ಬರ್ತಾ ಇರ್ತಾರೆ, ನೀವು ಕೂಡ ನೋಡಿರ್ಬೋದು. ಆ್ಯಂಡ್ ಅವರು ಇದೇ ರೀತಿಯಲ್ಲಿ ಇವತ್ತು ಕೂಡ ಒಂದು ಒಳ್ಳೆ ಲೇಔಟ್, ಒಂದು ಒಳ್ಳೆ ಸೈಟನ್ನು ತೊಗೊಂಬಂದಿದ್ದಾರೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿರೋ ಏರಿಯಾ. ನಮ್ಮ ವೀಕ್ಷಕರಿಗೆ ಒಂಚೂರು ರೈಟ್ ಟು ಲೆಫ್ಟ್ ಒಂಚೂರು ತೋರಿಸಿ. ಓಕೆ, ಸೊ ನೋಡಿದ್ರಲ್ಲ ಎಷ್ಟು ಒಳ್ಳೆ ಲೊಕ್ಯಾಲಿಟಿ ತೊಗೊಂಬಂದಿದ್ದೀನಿ ಅಂತ ಹೇಳ್ಬಿಟ್ಟು. ಒಳ್ಳೆ ಬೆಲೆ, ಸರಿಯಾದ ಬೆಲೆ, ಕರೆಕ್ಟಾಗಿ ಹೇಳ್ತೀನಿ. ಯಾಕಂತಂದರೆ ನೀವು ಇಲ್ಲಿ ಬಂದ್ರೇ ಹೇಳ್ತೀರಾ ಹೌದು ಗುರು ಸೂಪರ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಫಸ್ಟು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ ರಂಜಿತ್ ಸರ್ ಇದ್ರೆ ಮಿಲನ್ ಪ್ರಾಪರ್ಟೀಸ್ ಕಡೆಯಿಂದ. ಕರೆಯೋಣ ಸರ್ನ, ಬನ್ನಿ ಸರ್. ಸರ್ ನಮಸ್ಕಾರ. ಸರ್ ನಮಸ್ತೆ, ಚೆನ್ನಾಗಿದ್ದೀರಾ? ಸೂಪರ್ ಸರ್, ನೀವು? ನಾನು ಚೆನ್ನಾಗಿದ್ದೀನಿ. ಸೊ ಒಳ್ಳೊಳ್ಳೆ ಲೇಔಟ್ ಅನ್ನ ತಗೊಂಡ್ಬರ್ತಾ ಇದ್ದೀರಾ ಅಲ್ವಾ? ಅದು ಎಸ್ಪೆಷಲಿ ಸಿಟಿ ಸೆಂಟ್ರಲ್ಲಿ. ಕರೆಕ್ಟ್ ಸರ್. ಮಾಲಾಪೇಶೆ ಎಷ್ಟು ದೂರ ಇರ್ಬೋದು ಇಲ್ಲಿಂದ? ಸರ್ ಮಾಲಾಪೇಶೆ ತುಂಬಾ ಹತ್ರ ಸರ್, ಇಲ್ಲೇ 3.5-4 ಕಿಲೋಮೀಟರ್ ಅಂತ. ಮನ್ಸು ಮಾಡಿದ್ರೆ ವಾಕ್ ಮಾಡ್ಕೊಂಡು ಹೋಗ್ಬಿಡ್ಬೋದು ನೀವು, ಅಷ್ಟು ಈಸಿ ಆಗಿದೆ. ಕೆಲವೇ ನಿಮಿಷಗಳಲ್ಲಿ 4 ರಿಂದ 5 ನಿಮಿಷದಲ್ಲಿ ಮಾಲಾಪೇಶೆ ರೀಚ್ ಆಗಬಹುದು. ಮಾಲಾಪೇಶೆ ರೀಚ್ ಆಗ್ತೀವಿ ಅಂತಂದ್ರೆ ನಾವು ಏನಿದು ಹೈವೇ ಬರ್ತಾ ಇದೆ, ಏರ್ಪೋರ್ಟ್ ಹೈವೇಗೆ ತುಂಬಾ ಹತ್ರದಲ್ಲಿದ್ದೀವಿ. ಸರ್ ಅಲ್ವಾ? ಹತ್ರದಲ್ಲಿದ್ದೀವಿ. ಕರೆಕ್ಟ್ ಆಗಿ ಹೇಳ್ತಾ ಇದ್ರೆ ಒಂದು ಕೆಲಸ ಮಾಡೋಣ, ವಾಕ್ ಮಾಡೋಣ. ಬನ್ನಿ ವೀಕ್ಷಕರೇ, ನಾವು ವಾಕ್ ಮಾಡ್ತಾ ಮಾತಾಡ್ತೀವಿ. ಅಂಡ್ ನಿಮಗೂ ಕೂಡ ಲೇಔಟ್ ಅನ್ನ ತೋರಿಸ್ತೀವಿ. ಸರ್ ಹಂಗೆ ವಾಕ್ ಮಾಡ್ಕೊಂಡು ಮಾತಾಡ್ಬಿಡೋಣ. ಫಸ್ಟ್ ನಾವಿರೋದು ಎಂಟ್ರೆನ್ಸ್. ನಾನ್ ಕೇಳುವಂತದ್ದು ಅಲ್ಲೇನ್ ರೋಡ್ ಕಾಣ್ತಾ ಇದೆ. ಎಸ್ ಸರ್. ಆ ರೋಡ್ ಎಲ್ಲಿ ಹೋಗುತ್ತೆ ಸರ್? ಇದು ಬಂದು ಕೋಗಿಲು ಅಗ್ರಹಾರ ಮೇನ್ ರೋಡ್ ಸರ್. ಇದೆ ಕೋಗಿಲು ಅಗ್ರಹಾರ ಮೇನ್ ರೋಡ್ ಇದು. ಕೋಗಿಲು ಅಗ್ರಹಾರ ಮೇನ್ ರೋಡ್ ಇಂದ ನಾವು ಲೆಫ್ಟ್ ತಗೊಂಡ್ರೆ ಇದು ಬಂದು ತಿರ್ಮೇನಹಳ್ಳಿಗೆ ಹೋಗುತ್ತೆ, ಶೋಭಾ ಸಿಟಿ ತಿರ್ಮೇನಹಳ್ಳಿ ಎಲ್ಲ ಹೋಗುತ್ತೆ. ಸರಿ. ಸೊ ಒಂದೊಳ್ಳೆ ಮೇನ್ ರೋಡ್ ಅಂತಾನೆ ಹೇಳ್ಬೋದು ಸರ್. ಸರಿ. ರೈಟ್ ಹೋದ್ರೆ, ಈ ಕಡೆ ಹೋದ್ರೆ? ಸರ್ ರೈಟ್ ಹೋದ್ರೆ ನಮ್ ಕೋಗಿಲ್ಗೆ ಹೋಗ್ತೀವಿ ಸರ್. ಕೋಗಿಲ್ಗೆ ಹೋಗ್ತೀವಿ ಅಲ್ವಾ? ಓಕೆ. ಅಂಡ್ ಇಲ್ಲಿಂದ ನಾವು ಇದಕ್ಕೆ ಹೋಗ್ಬೇಕು, ಏರ್ಪೋರ್ಟ್ ಹೈವೇಗೆ ಹೋಗ್ಬೇಕಂದ್ರೆ ಹೇಗೆ ಹೋಗ್ಬೇಕಾಗುತ್ತೆ ಸರ್? ಇದು ಅದೇ ಇವಾಗ ಕೋಗಿಲ್ ಹೋದ್ರೆ ನಾವು ಆಟೋಮೆಟಿಕಲಿ ಏರ್ಪೋರ್ಟ್ ಹೈವೇಗೆ ರೀಚ್ ಆದಂಗೆ. ಅಂಡ್ ಇಲ್ಲಿ ಒಳಗಡೆ ಏನ್ ರೋಡ್ ಬರ್ತಾ ಇದೆ, ಎಷ್ಟು ಅಗಲ ಇದೆ ತೋರಿಸ್ಬಿಡೋಣ ವೀಕ್ಷಕರಿಗೆ. ನೋಡಿ ಎಷ್ಟು ಅಗಲ ಇದೆ. ಸೊ ಇದು ಎಷ್ಟು ಅಗಲ ಇದೆ ಆಕ್ಚುಲ್ ಆಗಿ? ಎಷ್ಟು ಅಗಲ ಇದೆ ಸರ್? ಇದು ಬಂದು ಅಪ್ರೋಚ್ ರೋಡ್ ಬಂದು 30 ಫೀಟ್ ವೈಡ್ ರೋಡ್ ಸರ್. ಇದು 30 ಫೀಟ್ 40 ಫೀಟ್ 40 ಫೀಟ್ 40 ಅಡಿ. ಹೌದು ಸರ್, 40 ಅಡಿ ಸಿಸಿ ರೋಡ್. ಹೌದು ಸರ್. ಹೇಳಿ ಸರ್ ನಮ್ಮ ವೀಕ್ಷಕರಿಗೆ, ನೀವು ಹೇಳ್ಬೇಕು. ಸೊ ವೀಕ್ಷಕರಿಗೆ ಗೊತ್ತಾಗ್ಬೇಕು, 40 ಫೀಟ್ ಸಿಸಿ ರೋಡ್ ಇದೆ ವೀಕ್ಷಕರೇ. ತುಂಬಾ ಅಗಲ ಆಗಿದೆ ಅಂತ ಹೇಳ್ಬೋದು. ಅಪ್ರೋಚ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಅಂಡ್ ಕ್ಲಿಯರ್ ಆಗಿದೆ ಅಂತ ಹೇಳ್ಬೋದು. ತುಂಬಾ ಕ್ಲಿಯರ್ ಆಗಿದೆ. ಅಂಡ್ ಹೋಗ್ತಾ ಲೇಔಟ್ ನೋಡಿದ್ರೆ ನೀವೇ ಹೇಳ್ತೀರಾ ಸೂಪರ್ ಆಗಿಲ್ಲ ಲೇಔಟ್ಗೆ ಬಂದಿದ್ದೀರಾ ಅಂತ ಗೊತ್ತಾಗೇ ಆಗುತ್ತೆ ಅಂತ ಹೇಳ್ಬೋದು. ಸರ್ ಇದು ಏರಿಯಾ ಅಂತ ಬಂದ್ರೆ ಯಾವ ಏರಿಯಾ ಬರುತ್ತೆ ಸರ್? ಸರ್ ನಾವು ಇರೋದು ಕರೆಕ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ, ಲೊಕ್ಯಾಲಿಟಿ ವೈಸ್ ಹೇಳ್ಬೇಕು ಅಂತಂದ್ರೆ ಸರ್, ಇದು ನಾವಿರೋದು ಪ್ರೆಸೆಂಟ್ಲಿ ಇವಾಗ ಅಗ್ರಹಾರದಲ್ಲಿ ಇದೀವಿ ಸರ್. ನಾವು ಅಗ್ರಹಾರ ಅಂತಂದ್ರೆ ಈ ಲೇಔಟ್ ನಿರ್ಮಾಣ ಆಗಿರೋದು ಬಂದು ಕೋಗಿಲು ಮತ್ತೆ ಅಗ್ರಹಾರ ಮೇನ್ ರೋಡ್ಗೆ ಹತ್ತಿರದಲ್ಲಿ ನಿರ್ಮಾಣ ಆಗಿರುವಂತಹ ಲೇಔಟ್ ಇದು. ಸರಿ. ಸೊ ಬಿಹೈಂಡ್ ಕ್ಯಾಪಿಟಲ್ ಪಬ್ಲಿಕ್ ಸ್ಕೂಲ್ ಅಂತಾನೆ ಹೇಳ್ಬೋದು ನಾವು. ಬಿಹೈಂಡ್ ಕ್ಯಾಪಿಟಲ್ ಪಬ್ಲಿಕ್ ಸ್ಕೂಲ್ ಸರ್, ಜಸ್ಟ್ ಬಿಹೈಂಡ್. ಏನಪ್ಪಾ ಬಿಹೈಂಡ್? ಅಡ್ಜಸೆಂಟ್ ಅಂತಂದ್ರೆ 1 ಕಿಲೋಮೀಟರ್, ಅರ್ಧ ಕಿಲೋಮೀಟರ್, 500 ಮೀಟರ್ ಅಲ್ಲ. ತೋರಿಸಿ ವೀಕ್ಷಕರಿಗೆ ತೋರಿಸಿ, ಆ ಕಡೆ ಪ್ಯಾನ್ ಮಾಡಿ.
ನೋಡಿ ವೀಕ್ಷಕರೇ, ಆ ಕಡೆನೆ ಎದುರುಗಡೆನೆ ಸ್ಕೂಲ್ ಇದೆ. ನಾವು ಹೋಗ್ತಾ ಹೋಗ್ತಾ ಈಗ ನಮ್ಮ ಬ್ಯಾಕ್ ಗ್ರೌಂಡ್ ಅಲ್ಲೇ ಈಗ ಬರಕ್ ಸ್ಟಾರ್ಟ್ ಆಗ್ಬಿಡುತ್ತೆ ಅಂತ ಹೇಳ್ಬೋದು. ಅಡ್ಜಸೆಂಟ್ ಅಂತಂದ್ರೆ ಪಕ್ಕದಲ್ಲೇ ಸ್ಕೂಲು ಏನ್ ಈ ಲೇಔಟ್ ಇದೆ, ಇದು ಒಂದೇ ಕಾಂಪೌಂಡ್ ಅನ್ನ ಶೇರ್ ಮಾಡುತ್ತೆ. ಹೌದು ಸರ್, ಸ್ಕೂಲು ಈ ಲೇಔಟ್ ಒಂದೇ ಕಾಂಪೌಂಡ್ ಅನ್ನ ಶೇರ್ ಮಾಡುತ್ತೆ. ಸೊ ನಾಳೆ ದಿನ ನಿಮ್ಗೇನಾದ್ರು ಮಕ್ಕಳಿದ್ರೆ ಇಲ್ಲೇ ಈ ಕಾಂಪೌಂಡ್ ಆರೇ ಹೋಗ್ಬಿಡ್ಬೋದು ಕರೆಕ್ಟ್ ಆಗಿ ಹೇಳಿದ್ರೆ. ಸೊ ಅಂತ ಒಳ್ಳೆ ಲೇಔಟ್ ಅಂತ ಇದನ್ನ ಹೇಳ್ಬೋದು. ಸರ್ ಈ ಲೇಔಟ್ ಹೆಸರೇನು ಸರ್ ಇದು? ಸರ್ ನಾವು ಈ ಲೇಔಟ್ ಹೆಸರು ಬಂದು ಮೇಘನಾ ಎನ್ಕ್ಲೇವ್ ಅಂತ ಸರ್. ಇದು ಮೇಘನಾ ಎನ್ಕ್ಲೇವ್. ಹೌದು ಸರ್, ಮೇಘನಾ ಎನ್ಕ್ಲೇವ್ ಅಂತ. ಸೊ ಇದು ಹೇಳ್ಬೇಕು ಅಂತಂದ್ರೆ ಸರ್, ನಂಗೆ ಈ ಲೊಕ್ಯಾಲಿಟಿ ಹೇಳಕ್ಕೇನೆ ತುಂಬಾ ಖುಷಿ ಆಗುತ್ತೆ ಸರ್. ಲೊಕ್ಯಾಲಿಟಿ ಬಗ್ಗೆ ಸ್ವಲ್ಪ ಪಾಸ್ ನಮ್ಗೆಲ್ಲ ಜಾಸ್ತಿ ಹೇಳಿ. ಇದು ಲೇಔಟ್ ಬಗ್ಗೆ ಹೇಳೋದಕ್ಕೆ ನಾವು ಒಂದ್ 2 ನಿಮಿಷದಲ್ಲಿ ಮುಗಿಸ್ಬಿಡ್ತೀವಿ. ಬಟ್ ಲೊಕ್ಯಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ ವೀಕ್ಷಕರಿಗೆ ಗೊತ್ತಾಗ್ಬೇಕು. ಯಾಕಂತಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ ಅಂತಂದ್ರೆ ಎಲೆಕ್ಟ್ರಾನಿಕ್ ಸಿಟಿ ಕಡೆಯಿಂದ ಬರ್ತಾರೆ, ತುಮಕೂರು ರೋಡ್ ಕಡೆಯಿಂದ ಬರ್ತಾರೆ, ದೊಡ್ಡಬಳ್ಳಾಪುರದಿಂದ ಬರ್ತಾರೆ. ಸೊ ನನಗೆ ಹೇಳಿ ಸರ್, ಇದು ಎಕ್ಸಾಕ್ಟ್ ಆಗಿ ಯಾವ ಲೊಕ್ಯಾಲಿಟಿ ಇದೆ ಸ್ವಲ್ಪ ಹೇಳಿ ಸರ್ ನಮ್ಗೆ. ಸರ್ ಅದೇ ಅಂತಂದ್ರೆ ಇದು ಹೇಳ್ಬೇಕು ಅಂತಂದ್ರೆ ಅಗ್ರಾರದಲ್ಲಿ ಇರೋದು, ತುಂಬಾ ಮತ್ತೆ ಕೋಗಿಲು ಮತ್ತೆ ಅಗ್ರಾರ್ ಮೇನ್ ರೋಡ್ ಗೆ ತುಂಬಾ ಸಮೀಪದಲ್ಲಿ ಇರುವಂತ ಲೇಔಟ್. ಸರಿ. ಬಟ್ ಲೊಕ್ಯಾಲಿಟಿ ವೈಸ್ ಅಂತ ಸುತ್ತಮುತ್ತಲ ಹೇಳ್ಬೇಕು ಅಂತಂದ್ರೆ ಸ್ಕೂಲ್ ಕಾಲೇಜಸ್ ತಗೊಂಡ್ಬರೋದಾದ್ರೆ ಸರ್, ನಮ್ ಲೇಔಟ್ ಇಂದ ಸುಮಾರು ಒಂದು 3 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಸರ್ 9 ಸ್ಕೂಲ್ಗಳು ಸಿಗುತ್ತೆ. 9 ಸ್ಕೂಲ್ಗಳು ಸಿಗುತ್ತೆ ಸರ್. ಕ್ಯಾಪಿಟಲ್ ಪಬ್ಲಿಕ್ ಸ್ಕೂಲ್ ಇದಾಯ್ತು, ಪಕ್ಕದಲ್ಲೇ ಇನ್ಯಾವ ಸ್ಕೂಲ್ ಇದೆ ಸರ್? ಫೆಡರಲ್ ಸಿಗುತ್ತೆ, ಆಮೇಲೆ ನಮ್ಗೆ ವಿಬ್ಗ್ಯಾರ್ ಸಿಗುತ್ತೆ. ವಿಬ್ಗ್ಯಾರ್ 2 ಸ್ಕೂಲ್ ಸಿಗುತ್ತೆ ಸರ್. ವಿಬ್ಗ್ಯಾರ್ ಸಿಗುತ್ತಾ? 2 ಸ್ಕೂಲ್ ತುಂಬಾ ಫೇಮಸ್ ವಿಬ್ಗ್ಯಾರ್. ನವ್ಕೀಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಸಿಗುತ್ತೆ. ಆಮೇಲೆ ಸುಮಾರು ಬೇರೆ ಬೇರೆ ಪ್ರೆಸಿಡೆನ್ಸಿ ಕಾಲೇಜ್ ಆಗ್ಲಿ, ಪ್ರೆಸಿಡೆನ್ಸಿ PU ಕಾಲೇಜ್ ಆಗ್ಲಿ, ಪ್ಲಸ್ ರೇವಾ ಯೂನಿವರ್ಸಿಟಿ, ಮತ್ತೆ KNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇಂಜಿನಿಯರಿಂಗ್ ಕಾಲೇಜಸ್ ಗೆ ಆಗ್ಲಿ, ಯೂನಿವರ್ಸಿಟೀಸ್ ಗೆ ಆಗ್ಲಿ ಒಳ್ಳೆ ಆಕ್ಸೆಸಿಬಿಲಿಟಿ ಸರ್. ಇಲ್ಲಿಂದ ನಮಗೆ ಒಳ್ಳೆ ಆಕ್ಸೆಸಿಬಿಲಿಟಿ ತುಂಬಾ ಚೆನ್ನಾಗಿದೆ. ಇಲ್ಲಿಂದ ಒಂದು 10 ನಿಮಿಷದಲ್ಲಿ ನಮ್ಮ ಸ್ಕೂಲ್ ಕಾಲೇಜ್ ಹೊರಟೋಗ್ಬಿಡ್ಬೋದು, ಎಲ್ಲದಕ್ಕೂ ಹೋಗ್ಬೋದು. ಹಾಸ್ಪಿಟಲ್ ಅಂತ ಬಂದಾಗ ಸರ್, ಹೌದು ಇದು ಮೇನ್ ನಮಗೆ. ಹಾಸ್ಪಿಟಲ್ಸ್ ಅಷ್ಟೇ ಸರ್. ಒಂದು ನಮ್ ಇಲ್ಲಿಂದ ಒಂದು ಮನ್ಸ್ ಮಾಡಿದ್ರೆ ಒಂದು 10-15 ನಿಮಿಷದಲ್ಲಿ ಹಾಸ್ಪಿಟಲ್ಸ್ ಹೋಗ್ಬೋದು ಸರ್. ಯಾವ ಹಾಸ್ಪಿಟಲ್ಸ್ ಇದಾವೆ. ಒಂದೆರಡು ಹೆಸರು ತಗೊಂಬೋದಾ ಸರ್? ರೀಗಲ್ ಇದೆ, ಆಮೇಲೆ ಮದರ್ಹುಡ್ ಇದೆ, Cloud9 ಇದೆ. ಸೊ ಅಂತ ಸುಮಾರು ಹಾಸ್ಪಿಟಲ್ಸ್ ಬರ್ತವೆ ಸರ್. ದೊಡ್ಡ ಹಾಸ್ಪಿಟಲ್ಸ್ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ಇದಾವೆ ಸರ್ ಇಲ್ಲಿ. ಓಕೆ ಓಕೆ. ಇನ್ನೊಂದು ಹೇಳ್ಬೇಕು ಅಂತಂದ್ರೆ ಸರ್, ಇವಾಗ ನಾವೇನ್ ಲೇಔಟ್ ಅಲ್ಲಿ ಇದೀವಿ ನಾವಿಲ್ಲಿ. ಸೊ ಇಲ್ಲಿಂದ ಜಸ್ಟ್ ಒಂದು 300 ಮೀಟರ್ಸ್ ಅಂತಂದ್ರೆ 1 ಕಿಲೋಮೀಟರ್ ದೂರದಲ್ಲಿ 300 ಫೀಟ್ PRR ಪೆರಿಫೆರಲ್ ರಿಂಗ್ ರೋಡ್ ಸ್ಯಾಂಕ್ಷನ್ ಆಗಿದೆ. ಸೊ ಪೆರಿಫೆರಲ್ ರಿಂಗ್ ರೋಡ್ ಇದಕ್ಕೆ ಹತ್ರ ಇದೆ, ತುಂಬಾ ಹತ್ರ ಸರ್, ತುಂಬಾ ಹತ್ರ. ಹೇಳ್ಬೇಕು ಅಂತಂದ್ರೆ ಒಂದು ಸುತ್ತಮುತ್ತ ಒಂದು 10 ಕಿಲೋಮೀಟರ್ ಬೇರೆ ತರ ಡೆವಲಪ್ಮೆಂಟ್ ಇರುತ್ತೆ. ಡೆವಲಪ್ಮೆಂಟ್ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಟೋಲ್ ಕೂಡ ನಮ್ಮ ಹತ್ರದಲ್ಲೇ ಆಗುತ್ತೆ. ಸೊ ನೀವು ಇವತ್ತೇನು ವ್ಯಾಲ್ಯೂ ಅಂತ ಕೊಡ್ತೀರಾ ಈ ಲೇಔಟ್ಗೆ, ಆ ವ್ಯಾಲ್ಯೂ ಇದೆಯಲ್ಲ ವೀಕ್ಷಕರೇ, ನನ್ನ ಪ್ರಕಾರ ಅದು ಎಷ್ಟು ಬೇಗ ಡಬಲ್ ಆಗುತ್ತೆ ಹೇಳಕ್ ಬರಲ್ಲ. 1 ವರ್ಷದಲ್ಲೇ ಡಬಲ್ ಆದ್ರೂ ಆಯ್ತು, 2 ವರ್ಷದಲ್ಲೇ ಡಬಲ್ ಆದ್ರೂ ಆಯ್ತು. ತುಂಬಾ ಚೆನ್ನಾಗಿರೋ ಲೊಕಾಲಿಟಿ ಅಂತ ಹೇಳ್ಬೋದು. ಫಸ್ಟ್ ನೋಡಿ, ಸ್ಕೂಲ್ ಹತ್ರ ಬಂದ್ವಿ, ಬನ್ನಿ. ಇಲ್ಲಿಂದಾನೆ ನಮ್ಮ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ, ನೋಡ್ಬೋದು. ನೋಡಿ ಮಕ್ಕಳೆಲ್ಲ ಇಲ್ಲೇ ಆಟ ಆಡ್ತಾ ಇದ್ದಾರೆ. ಸೊ ಇಲ್ಲಿ ತೋರಿಸಿ, ಸ್ಕೂಲಿನ ಬಸ್ಗಳೆಲ್ಲ ಇಲ್ಲಿ ನಿಂತ್ಕೊಂಡಿದೆ. ಇದೇ ಸ್ಕೂಲ್? ಹೌದು, ಕರೆಕ್ಟ್ ಸರ್. ಇದೇ ಸ್ಕೂಲ್ ಅಲ್ವಾ ಇದು? ಓಕೆ. ಸ್ಕೂಲ್ಗೆ ಅಡ್ಜಸ್ಟೆಂಟ್ ಆಗಿ ಇರುವಂತಹ ಲೇಔಟ್ ಇಲ್ಲಿನ ಲೇಔಟ್ ಅಲ್ವಾ? ಇದನ್ನ ನಮ್ಗೆ ತರ್ತಾ ಇರೋರು ಮಿಲನ್ ಪ್ರಾಪರ್ಟೀಸ್ ಅವರು. ಸರ್, ಇವಾಗ ಈ ಲೇಔಟ್ ಅಂತ ಇದೆಯಲ್ಲ, ಸೊ ಇದು ಎಷ್ಟು ಎಕರೆಲ್ಲಿ ಮಾಡಿರುವಂತದ್ದು ಸರ್? ಈ ಲೇಔಟ್ ಬಗ್ಗೆ ಹೇಳೋದಾದ್ರೆ ಇದು ಸರಿ ಸುಮಾರು 2 ಎಕರೆಯಲ್ಲಿ ಡೆವಲಪ್ಮೆಂಟ್ ಮಾಡಿರುವಂತ. 2 ಎಕರೆ. ಒಂದ್ಸಲ ತೋರಿಸಿ ನಮ್ಮ ವೀಕ್ಷಕರಿಗೆ, ಫುಲ್ ಸುತ್ತಲೂ ತೋರಿಸಿ ಎಲ್ಲ ಕಡೆ. ಸರ್, ಇದು ಗೇಟೆಡ್ ಕಮ್ಯುನಿಟಿನಾ? ಹೌದು ಸರ್, ಇದು ಗೇಟೆಡ್ ಕಮ್ಯುನಿಟಿ. ಸೊ 2 ಎಕರೆಯಲ್ಲಿ ನಿರ್ಮಾಣವಾಗಿರುವಂತಹ ಲೇಔಟ್ ಇದು. ಸೊ ಇದ್ರದ್ದು ಡೆವಲಪ್ಮೆಂಟ್ಸ್ ವಿಚಾರಕ್ಕೆ, ಅಮ್ಯುನಿಟೀಸ್ ವಿಚಾರಕ್ಕೆ ಬರೋದಾದ್ರೆ ಸರ್, ಇದು ಸೊ ನಾವು ವೀಕ್ಷಕರು ತೋರಿಸ್ತಾ ಇರೋ ತರ CC ರೋಡ್ ಅಳವಡಿಸಿದೀವಿ ನಾವು. CC ರೋಡ್ ಹಾಕಿದ್ದೀರಾ ಕಂಪ್ಲೀಟ್ ಆಗಿ? CC ರೋಡ್, ಕಂಪ್ಲೀಟ್ CC ರೋಡ್ ಪ್ಲಸ್ ಡ್ರೈನೇಜ್ ಅಷ್ಟೇ CC ಡ್ರೈನೇಜ್ ಅಳವಡಿಸಿದೀವಿ. ಇದು CC ಡ್ರೈನೇಜ್. ಹೌದು. ಸೊ ಬನ್ನಿ ವೀಕ್ಷಕರೇ, ಒಂಚೂರು ನಿಮ್ಗೂ ಕೂಡ ನಾನು ತೋರಿಸಲೇಬೇಕು. ಸೊ ಇದನ್ನ ಬಾಕ್ಸ್ ಟೈಪ್ ಡ್ರೈನೇಜ್ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಯಾವುದೇ ಮೆಶ್ ಆಗಲ್ಲ, ಯಾವ್ದು ಕಟ್ಕೊಳ್ಳೋದಾಗ್ಲಿ ಇದಾಗ್ಲಿ ತೊಂದರೆಗಳಿರೋದಿಲ್ಲ. ಸೊ ಇದನ್ನ ಬಾಕ್ಸ್ ಟೈಪ್ ಡ್ರೈನೇಜ್ ಅಂತ ಹೇಳ್ಬೋದು. ಅಂಡ್ ಸರ್, ಇಲ್ಲಿ ಸಿವೇಜ್ ವ್ಯವಸ್ಥೆಗೆಲ್ಲ ಏನ್ ಮಾಡ್ತಾ ಇದ್ದಾರೆ? ಸಿವೇಜ್ ವ್ಯವಸ್ಥೆಗೆ ಕನೆಕ್ಷನ್ ಕೊಟ್ಬಿಟ್ಟಿದೀವಿ ಸರ್ ನಾವು. ಸೊ ಕನೆಕ್ಷನ್ ಕೊಟ್ಟಿದ್ದೀರಾ? ಕಂಪ್ಲೀಟ್ ಆಗಿ ಡ್ರೈನೇಜ್ ವ್ಯವಸ್ಥೆ ಇದೆ. ಕಂಪ್ಲೀಟ್ ಆಗಿ ಡ್ರೈನೇಜ್ ವ್ಯವಸ್ಥೆ ಇದೆ. ಇಂಡಿವಿಜುವಲ್ ವಾಟರ್ ಕನೆಕ್ಷನ್ ಬರುತ್ತೆ, ಇಂಡಿವಿಜುವಲ್ ಸಿವೇಜ್ ಕನೆಕ್ಷನ್ ಬರುತ್ತೆ, ಆಮೇಲೆ CC ರೋಡ್ ಇದೆ, ಆಮೇಲೆ ನಿಮ್ಗೆ ಎಲೆಕ್ಟ್ರಿಸಿಟಿ ವಿತ್ ಸ್ಟ್ರೀಟ್ ಲೈಟ್ಸ್. ಸೊ ಆಮೇಲೆ ನಾವು ಟ್ರೀಸ್ ಕೂಡ ಅಳವಡಿಸಿದ್ವಿ ಸರ್. ಟ್ರೀಸ್ ಎಲ್ಲ ಹಾಕ್ಬಿಟ್ಟಿದ್ದೀರಾ? ವೀಕ್ಷಕರೇ ನೋಡ್ಬೋದು, ಚಿಕ್ಕ ಪುಟ್ಟ ಟ್ರೀಸ್ ಇವತ್ತು ಹಾಕ್ಬಿಟ್ಟು ನಾಳೆ ಸತ್ತೋಗೋ ತರದ್ ಹಾಕಿಲ್ಲ. ಸೊ ಈ ಲೇಔಟ್ ಅಲ್ಲಿ ಟ್ರೀಸ್ ಗಳು ನೀವು ನೋಡ್ತಾ ಇದ್ರೆ ಕಂಪ್ಲೀಟ್ ಎಲ್ಲದೂ ಕೂಡ ಆಲ್ರೆಡಿ ಬೆಳವಣಿಗೆ ಆಗ್ಬಿಟ್ಟು. ಪ್ಲಾಂಟ್ಸ್ ತರ ಇಲ್ಲ ಸರ್, ಟ್ರೀಸ್ ತರ ಇದೆ. ಯಾವ್ದು ಪ್ಲಾಂಟ್ಸ್ ತರ ಇಲ್ಲ ವೀಕ್ಷಕರೇ, ಟ್ರೀಸ್ ತರ ಇದೆ.
ಕಂಪ್ಲೀಟ್ ಟ್ರೀಸ್ ತರ ಪ್ಲಾಂಟ್ ದೊಡ್ಡದಾಗಿ ಬಿಡಿದೆ ಅಂತ ಹೇಳ್ಬೋದು. ನೋಡಿ ನಾನೇ ನಿಂತ್ಕೊಂಡು ತೋರಿಸ್ತೀನಿ. ಸೊ ಯಾವ್ದು ಕೂಡ ಸುಮ್ನೆ ಕಾಟಾಚಾರಕ್ಕಾಗ್ಲಿ ಹಾಕಿದೀವಿ ಅನ್ನೋ ವಿಚಾರಕ್ಕಾಗ್ಲಿ ಹಾಕಿರುವಂತದ್ದಲ್ಲ, ಕಂಪ್ಲೀಟ್ ಆಗಿ ಬೆಳೆದಿರುವಂತಹ ಟ್ರೀಸ್ ಗಳನ್ನ ಹಾಕಿದ್ದಾರೆ. ಅಂದ್ರೆ ವರ್ತ್ ಇರ್ಲಿ, ಪ್ರತಿಯೊಂದು ಲೇಔಟ್ ಪ್ರತಿಯೊಂದು ಸೈಟ್ ತಗೊಳ್ಳೋನ್ಗೂ ಕೂಡ ವರ್ತ್ ಇರ್ಬೇಕು. ನಮ್ಮ ಮನೆ ಎದುರುಗಡೆನೂ ಕೂಡ ಒಂದು ಇದಿದೆ, ಪ್ಲಾಂಟ್ ಇದೆ. ಕಾರ್ನರ್ ಸೈಡ್ ತಗೊಳ್ಳೋರಿಗಂತೂ 2 ಪ್ಲಾಂಟ್ ಬರುತ್ತೆ ಅಂತ ಹೇಳ್ಬೋದು ಅಲ್ವಾ ಸರ್? ಇಲ್ಲಿ ಬನ್ನಿ, ನನ್ನ ಜೊತೆ ನಿಂತ್ಕೊಳ್ಳಿ, ಕೆಲವೊಂದು ವಿಚಾರಗಳನ್ನ ಮಾತಾಡ್ಕೊಂಡ್ಬಿಡೋಣ. ಬನ್ನಿ ವೀಕ್ಷಕರೇ, ನೀವು ಹತ್ರ ಬನ್ನಿ ಸರ್. ಇವಾಗ ಫಸ್ಟ್ ನಾನು ಕೇಳುವಂತದ್ದು, ಎಷ್ಟು ಸೈಟ್ಗಳು ಬರ್ತಾ ಇದೆ ಸರ್? ಇಲ್ಲಿ ಟೋಟಲ್ ನಂಬರ್ ಆಫ್ ಸೈಟ್ಸ್ ಬಂದು 38 ಸೈಟ್ಸ್ ಮಾಡಿರೋದು ಸರ್. 38 ಸೈಟ್ಸ್ ಮಾಡಿರೋದು. 38ರಲ್ಲಿ ಎಷ್ಟು ಅವೈಲೇಬಲ್ ಇದೆ ಸರಿ? ಅವೈಲೇಬಲ್ ಇರೋದು 24 ಸೈಟ್ಸ್ ಮಾತ್ರ ಅವೈಲೇಬಲ್ ಅಷ್ಟೇ ಅವೈಲೇಬಲ್ ಇರೋದು. ಅಷ್ಟೇ. ಯಾವ ಫೇಸಿಂಗ್ ಇದೆ, ಯಾವ ಸೈಜ್ ಇದೆ ಸರ್? ಎಲ್ಲಾ ಫೇಸಿಂಗು ಅವೈಲೇಬಲ್ ಇದೆ ನಮಗೆ. ಈಸ್ಟ್, ವೆಸ್ಟ್, ನಾರ್ತ್, ಸೌತ್, ಕಾರ್ನರ್ಸ್ ಎಲ್ಲಾ ಫೇಸಿಂಗು ಅವೈಲೇಬಲ್ ಇದೆ. ಬಟ್ ಸೈಟ್ಸ್ ಮೆಜರ್ಮೆಂಟ್ ಸ್ಟಾರ್ಟ್ಸ್ ಫ್ರಮ್ 645 ಸ್ಕ್ವೇರ್ ಫೀಟ್ ಸರ್. ಅಷ್ಟು ಸಣ್ಣದು ಸಿಗುತ್ತೆ? ಅಷ್ಟು ಸಣ್ಣದು ಸಿಗುತ್ತೆ. 900 ಅಡಿನೂ ಸಿಗುತ್ತೆ ನಿಮ್ಗೆ, 1200 ಅಡಿನೂ ಸಿಗುತ್ತೆ, 1500 ಅಡಿನೂ ಸಿಗುತ್ತೆ, 1800 ಸಿಗುತ್ತೆ, 2000 ಅಡಿನೂ ಸಿಗುತ್ತೆ ಸರ್. ಎಲ್ಲ 24 ಸೈಟ್ ಆದ್ರೂ ಕೂಡ ಯಾವ ಮೆಜರ್ಮೆಂಟ್ ಬೇಕು ನಿಂಗೆ? ಸರ್ ಹೇಳ್ದಂಗೆ 600 ಅಡಿ, 900 ಅಡಿ, 1000 ಅಡಿ, 1200 ಅಡಿ, 1400 ಅಡಿ, 1600 ಅಡಿ. ಹೌದು ಹೌದು, ಎಲ್ಲ ಸಿಗುತ್ತೆ ಸರ್. ಅಂತ ಹೇಳ್ಬೇಕು ಅಂತಂದ್ರೆ 20x20 ಇರ್ಬೋದು, 20x40 ಇರ್ಬೋದು, 20x30 ಇರ್ಬೋದು, 30-40 ಇರ್ಬೋದು, 60-40 ಇರ್ಬೋದು, 30-50 ಇರ್ಬೋದು. ಹೌದು ಸರ್. ಯಾವ್ದು ಬೇಕು ನಿಮ್ಗೆ? ಇರೋದು 24 ಸೈಟ್ ಆದ್ರೆ ನೆನಪಲ್ಲಿ ಇಟ್ಕೊಳ್ಳಿ. ಯಾಕಂತಂದ್ರೆ ಇದ್ರಲ್ಲಿ ಒಂದು ಡೈಮೆನ್ಷನ್ ಹೋಯ್ತು ಅಂದ್ರೆ ಹೋಯ್ತು ಸರ್. ಇನ್ನೊಂದು ವಿಚಾರ ಹೇಳ್ಬೇಕು ಅಂತಂದ್ರೆ, ಈ ಒಂದು ಲೇಔಟ್ ಒಂದು ಜಸ್ಟ್ 1 ಕಿಲೋಮೀಟರ್ ಅಲ್ಲಿ ಸರ್, 1 ಕಿಲೋಮೀಟರ್ ಆಗಲ್ಲ, 3 ದೊಡ್ಡ ಎಂಟಿಟೀಸ್ ಸರ್. ಅಂತಂದ್ರೆ ಟೋಟಲ್ ಎನ್ವಿರಾನ್ಮೆಂಟ್ ಅಂತ, ಪ್ಲಸ್ ಇವರು ಆದರ್ಶ್ ಗ್ರೀನ್ಸ್ ಅಂತ, ಬ್ರೆನ್ಸ್ ಅಂತ. ಸೊ ಸುಮಾರು 8,000 ಫ್ಲಾಟ್ಸ್ ಬರ್ತಿದೆ ಆಲ್ರೆಡಿ. ಕನ್ಸ್ಟ್ರಕ್ಷನ್ ನಡೀತಿದೆ. ಇನ್ನೊಂದು 2-3 ಇಯರ್ಸ್ ಅಲ್ಲಿ ಹ್ಯಾಂಡ್ ಓವರ್ ಮಾಡ್ತಾರೆ. ಒಳ್ಳೆ ಮೊಬಿಲಿಟಿ ಆಗುತ್ತೆ ಇಲ್ಲಿ. ತುಂಬಾನೇ ಡೆವಲಪ್ಮೆಂಟ್ ಇದೆ ಸರ್, ಇಲ್ಲ ಅಂತ ಹೇಳ್ಬೇಕು ಅಂತ. ಮತ್ತೆ ಫ್ಯಾಕ್ಟರ್ಸ್ ಎಲ್ಲ ನಾವು ಯೋಚನೆ ಮಾಡೋದಾದ್ರೆ ಸರ್, ಇದೆಂತ ಜಾಗದಲ್ಲಿ ಇದೆ ಅಂತ ಅಂದ್ರೆ, ಸುತ್ತಮುತ್ತ ಹೇಳ್ಬೇಕು ಅಂತಂದ್ರೆ ನಮ್ಮ ವಿಧಾನಸೌಧ ಲೇಔಟ್ 95 ಎಕರ್ಸ್ ಅಕ್ವಿಸಿಷನ್ ಆಗಿದೆ. ವಿಧಾನಸೌಧ ಲೇಔಟ್ 95 ಎಕರ್ಸ್ ಹೌದು, ಹತ್ರದಲ್ಲಿ ಬರುತ್ತೆ. ಹತ್ರದಲ್ಲ ಸರ್, ಬಂದ್ಬಿಟ್ಟಿದೆ. ಸೊ ಫೇಸ್ 1, ಫೇಸ್ 2, ಫೇಸ್ 3, ಫೇಸ್ 4 ಅಂತ ಏನ್ ಮಾಡ್ಕೊಂಡಿದ್ದಾರೆ ಅದೆಲ್ಲ ಆಲ್ರೆಡಿ ಮಾಡ್ಬಿಟ್ಟು ಸೊ ಡೆವಲಪ್ಮೆಂಟ್ ಆಗಿದೆ ಸರ್. ಓಕೆ. ಸೊ ಸರ್ ಹೇಳ್ತಾ ಇರುವಂಗೆ ನಿಮ್ಗೆ ಅನೇಕ ಲೇಔಟ್ಗಳು ಬರ್ತಾ ಇದೆ, ಅನೇಕ ಡೆವಲಪ್ಮೆಂಟ್ ಗಳು ಆಗ್ತಾ ಇದೆ. ಆದ್ರೆ ಒಂದ್ ಮಾತು, ಇರೋದೇ 24 ಸೈಟ್. ಸೊ ನಿಮ್ಮಲ್ಲಿ ಯಾರೋ ಒಂದು 24 ಜನ ಮಾತ್ರ ಇಲ್ಲಿ ಸೈಟ್ ಅನ್ನ ಪರ್ಚೇಸ್ ಮಾಡಬಹುದು. ಅಂಡ್ ಸರ್ ಇವಾಗ ನೆಕ್ಸ್ಟ್ ನಾನು ಕೇಳ್ತಾ ಇರುವಂತದ್ದು, ಕನೆಕ್ಟಿವಿಟಿ ಅಂತ ಬಂದಾಗ ಬಸ್ ಸ್ಟ್ಯಾಂಡ್ ಇರ್ಬೋದು, ರೈಲ್ವೆ ಸ್ಟೇಷನ್, ಏರ್ಪೋರ್ಟ್ ಬಗ್ಗೆ ನಾನು ಆಕ್ಚುಲಿ ಕೇಳ್ಬೇಕಾಗಿಲ್ಲ, ಆದ್ರೂ ಕೇಳ್ತೀನಿ. ಸೊ ಇಲ್ಲಿಂದ ಇದು 3 ಎಷ್ಟು ದೂರದಲ್ಲಿ ಬರುತ್ತೆ ಸರ್ ನಮಗೆ? ಸರ್ ಇದು ಹೇಳ್ಬೇಕು ಅಂದ್ರೆ ಆಕ್ಸೆಸಿಬಿಲಿಟಿ, ಕನೆಕ್ಟಿವಿಟಿ ತುಂಬಾ ಮುಖ್ಯ ಯಾವುದೇ ಒಂದು ಜಾಗಕ್ಕೆ. ಹೌದು. ಸೊ ಆದ್ರಿಂದ ಸೊ ಇಲ್ಲಿಂದ ನಮಗೆ ಏರ್ಪೋರ್ಟ್ ಬಂದು 17 ಕಿಲೋಮೀಟರ್ ಸರ್. 17 ಕಿಲೋಮೀಟರ್ ದೂರದಲ್ಲಿರುವಂತ ಏರ್ಪೋರ್ಟ್ ನಮ್ಗೆ. ಕರೆಕ್ಟ್, ಹೌದು. ಮ್ಯಾಕ್ಸಿಮಮ್ ಒಂದು ಅರ್ಧ ಗಂಟೆಲಿ ಹೋಗ್ತೀವಿ. 30 ಮಿನಿಟ್ಸ್ ಅಲ್ಲಿ ರೀಚ್ ಆಗ್ತೀವಿ. ಸೊ NRI ಯಾರ ನೋಡ್ತಾ ಇದ್ದೀರಾ, ನಿಮ್ಗೆ ಹೇಳ್ ಮಾಡ್ಸಂತ ಜಾಗ ಇದು. ಏರ್ಪೋರ್ಟ್ ಇಳಿತಾ ಇದ್ದಂಗೆ ಅರ್ಧ ಗಂಟೆಲಿ ಮನೆಗೆ ಬಂದ್ಬಿಡ್ತೀರಾ. ಓಕೆ ಸರ್, ನೆಕ್ಸ್ಟ್ 6.5 ಕಿಲೋಮೀಟರ್ ಅಲ್ಲಿ ಯಲಹಂಕ ರೈಲ್ವೆ ಸ್ಟೇಷನ್. ಯಲಹಂಕ ರೈಲ್ವೆ ಸ್ಟೇಷನ್ ಎಲ್ಲ ಟ್ರೈನ್ ಬರುತ್ತೆ ಅಲ್ಲಿ. ತಿರುಪತಿಗೆ ಹೋಗ್ಬೇಕಾ, ನಿಮ್ಮ ರಾಘವೇಂದ್ರ ಸ್ವಾಮಿ ಹತ್ರ ಹೋಗ್ಬೇಕಾ, ಎಲ್ಲಿ ಹೋಗ್ಬೇಕಾದ್ರೂ ಅಷ್ಟೇ ಒಳ್ಳೊಳ್ಳೆ ಟ್ರೈನ್ಗಳಂತೂ ಯಲಹಂಕದಲ್ಲಿ ಬರುತ್ತೆ. ಅಂಡ್ ಯಲಹಂಕ ಅಂತಂದ್ರೆ ನಮ್ ಟೌನ್ ಅದು, ಆಕ್ಚುಲಿ ಸಾರ್ ಟೌನ್ ಹೌದು, ನಮ್ ಟೌನ್ ಹೌದು, ನಮ್ದು ಹತ್ರ ಹೋಮ್ ಟೌನ್ ಇದ್ದಂಗೆ ಯಲಹಂಕ. ಸೊ ಯಲಹಂಕ ಹತ್ರ ಇದೆ ಅಂತಂದ್ರೆ ನಿಮಗೆ ಅನೇಕ ಒಂಥರ ಲೈಕ್ ವಿಸಿಟಿಂಗ್ ಪ್ಲೇಸಸ್, ಆಕ್ಸೆಸಿಬಿಲಿಟಿಗೆ ಆಗ್ಲಿ ಸೂಪರ್ ಪ್ಲೇಸ್ ಅಂತ ಹೇಳ್ಬೋದು. ಅಂಡ್ ಇನ್ನೊಂದು ಯಾವ್ದು ಔಟ್ಸ್ಕರ್ಟ್ ಅಲ್ಲೂ ಇಲ್ಲ, ಇವಾಗ ನೆನಪಲ್ಲಿ ಇರಲಿ ನೋಡಿ. ಇಲ್ಲಿ ಮನೆಗಳಿದೆ, ತೋರಿಸಿ. ಆ ಕಡೆ ಮನೆಗಳಿದೆ, ಈ ಕಡೆ ಸ್ಕೂಲ್ ಇದೆ. ಓಕೆ, ಈ ಕಡೆ ಸ್ಕೂಲ್ ಇದೆ. ಅಂಡ್ ಈ ಕಡೆ ನೋಡಿ, ಬನ್ನಿ ಇಲ್ಲಿ. ಆಕ್ಚುಲಿ ಈ ಕಡೆ ನೋಡಿ ವೀಕ್ಷಕರೇ, ಇಡೀ ಲೇಔಟ್ ಪಕ್ಕದಲ್ಲೇ ಅಡ್ಜಸೆಂಟ್ ಆಗಿ ಮನೆಗಳಿದೆ. ಸರ್ ಇದು ಯಾವ ಏರಿಯಾ ಸರ್? ಇದು ಆ ಮನೆಗಳೆಲ್ಲ ಇದೆಯಲ್ಲ, ಅದೆಲ್ಲ ಅಗ್ರಹಾರಕ್ಕೆ ಬರುತ್ತೆ. ಓಕೆ. ಆಮೇಲೆ ನಾನು ಹೇಳದ್ ಮರ್ತದೆ ಸರ್, ಅಪ್ಕಮಿಂಗ್ ಮೆಟ್ರೋ ಸ್ಟೇಷನ್ ಬಂದು ಕೋಗಿಲೋ ಮೆಟ್ರೋ ಸ್ಟೇಷನ್. ನಮಗೆ ಕೋಗಿಲೋ ಮೆಟ್ರೋ ಸ್ಟೇಷನ್ 2.5 ಕಿಲೋಮೀಟರ್ ಸರ್ ಇಲ್ಲಿಂದ, ನಮ್ಮ ಲೇಔಟ್ ಇಂದ 2.5 ಕಿಲೋಮೀಟರ್ ಇರೋದಂತ ಒಂದು ಮೆಟ್ರೋ ಸ್ಟೇಷನ್ ಅದು. ಕೋಗಿಲೋ ಮೆಟ್ರೋ ಸ್ಟೇಷನ್ 2025 ಗೆ ನಮ್ಮ ಮೆಟ್ರೋ ಕಾಮಗಾರಿ ಪೂರ್ಣ ಆಗಿರುತ್ತೆ. 2025ಕ್ಕೆ ಮೆಟ್ರೋನು ಹತ್ರ ವೀಕ್ಷಕರೇ. ಸೊ ಒಂದೊಳ್ಳೆ ಲೇಔಟ್ ಅಲ್ಲಿ ಬಂದಿದ್ದೀವಿ, ಒಂದೊಳ್ಳೆ ಪ್ಲೇಸ್ ಅನ್ನ ತೋರಿಸ್ತಾ ಇದ್ದೀನಿ. ಸೊ ಇಂಥ ಸ್ಪೇಸು
ಇಂಥ ಲೊಕ್ಯಾಲಿಟಿಲಿ ನಿಜವಾಗ್ಲೂ ಸಿಗೋದು ತುಂಬಾ ರೇರ್ ಅಂತ ರೇರ್. ಹೌದು ಸರ್. ಅದೇ ಇವತ್ತಿನದೇನು ಲೇಔಟ್ ಇದೆ ಅಲ್ಲ, ಇದು ಪ್ರೀಮಿಯಂ ಲೇಔಟ್. ಸೊ ಇಂಥ ಲೇಔಟ್ಗೆ ನಾನು ಪ್ರೀಮಿಯಂ ಲೇಔಟ್ ಅಂತಾನೆ ಹೇಳ್ತೀನಿ ಸರ್. ಪ್ರೀಮಿಯಂ ಲೇಔಟ್ ಪ್ರೀಮಿಯಂ ಕಂಪನಿ ಕಡೆಯಿಂದ ಬರ್ತಾ ಇದೆ, ಮಿಲನ್ ಪ್ರಾಪರ್ಟೀಸ್ ಕಡೆಯಿಂದ ಬರ್ತಾ ಇದೆ ಅಂತ ಹೇಳ್ಬೋದು. ಡಾಕ್ಯುಮೆಂಟೇಶನ್, ಸೊ ಒಂದು ಜಾಗ ಅಂತ ಬಂದಾಗ ಅಪ್ರೂವ್ಡ್ ಬೇಕಾಗುತ್ತೆ, ಖಾತಾ ಅನ್ನೋದು ಬೇಕಾಗುತ್ತೆ. ಸೊ ಇದು ಯಾವ ಅಪ್ರೂವ್ಡ್, ಯಾವ ಖಾತಾ ಬರುತ್ತೆ ಸರ್ ಇದು? ಸರ್ ಇದು ಬಂದು DC ಕನ್ವರ್ಷನ್ ಆಗಿದೆ ಪ್ರಾಪರ್ಟಿ. ಇದು ಓಕೆ, DC ಕನ್ವರ್ಷನ್ ಆಗಿ ಬೆಟರ್ಮೆಂಟ್ ಚಾರ್ಜಸ್ ಪೇಡ್ ಆಗಿದೆ ಸರ್. ಪೇಡ್ ಆಗಿದೆ. ಸೊ ಖಾತಾ ಬಂದು ಲ್ಯಾಂಡ್ ಗೆ ಖಾತಾ ಬಂದು ಎ ಖಾತಾ ಬರುತ್ತೆ, ಇಂಡಿವಿಜುವಲ್ ಸೈಟ್ ಬಂದು ಬಿ ಖಾತಾ ಬರುತ್ತೆ ಸರ್ ನಮಗೆ. ಬಟ್ ಇದು BBMP ಲಿಮಿಟ್ಸ್. BBMP ಲಿಮಿಟ್ಸ್ ಕರೆಕ್ಟ್ ಇದು. ಹೌದು. ಸೊ BBMP ಲಿಮಿಟ್ಸ್ ಹೌದು. ಫುಲ್ ಏರಿಯಾ, ಏನ್ ಫುಲ್ ಏರಿಯಾ ಇದೆ ವೀಕ್ಷಕರೇ, ಇದು ಎ ಖಾತಾ. ಬಟ್ ಯಾವಾಗ ನಾವು ಪರ್ಚೇಸ್ ಮಾಡ್ತೀವಿ ಅವಾಗ ಬಿ ಖಾತಾನ, ಇಂಡಿವಿಜುವಲ್ ಸೈಟ್ ಬಂದು ಪಿ ಖಾತಾಗೆ ಬರುತ್ತೆ. ಎ ಖಾತಾ ಪ್ರಾಪರ್ಟಿ, ಇಡೀ ಪ್ರಾಪರ್ಟಿ ಎ ಖಾತಾ ಬರುತ್ತೆ, ಇಂಡಿವಿಜುವಲ್ ಬಿ ಖಾತಾ ಬರುತ್ತೆ. ತಲೆ ಕೆಡ್ಸ್ಕೊಳ್ಳೋಗತ್ತೆ ಇಲ್ಲ. ಕಾರಣ ಏನಂತಂದ್ರೆ ಇದು BBMP ಲಿಮಿಟ್ಸ್ ಅಲ್ಲಿ ಇದೆ. ಕರೆಕ್ಟ್ ಸರ್? BBMP ಲಿಮಿಟ್ಸ್. ಓಕೆ. ಆಮೇಲೆ ಟೈಟಲ್ ಎಲ್ಲ ಕ್ಲಿಯರ್ ಇದೆಯಾ ಸರ್? ಟೈಟಲ್ ಎಲ್ಲ ಜನರಲ್ ಬರುತ್ತೆ. ಸೊ ನೀಟ್ ಅಂಡ್ ಕ್ಲಿಯರ್ ಆಗಿದೆ. ಭೂಮಿ ಎಲ್ಲಿಂದ ಉಡ್ತೋ ಇದು ಅಲ್ಲಿಂದನೂ ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಇದೆ. ನೋ ಇಶ್ಯೂಸ್ ಸರ್. ಟೈಟಲ್ಸ್ ಬಗ್ಗೆ ನಾವು ಏನು ಡೌಟ್ ಪಡೋ ಈ ವಿಚಾರನೇ ಇಲ್ಲ ಯಾವುದಕ್ಕೂ ಸರ್. ನಮ್ಮ ವೀಕ್ಷಕರೇ ಆಗಲಿ, ಅಕಸ್ಮಾತ್ ಏನಾದ್ರು ಅವರು ಸೈಟ್ ಬುಕಿಂಗ್ ಮಾಡ್ಕೊಂಡ ಮೇಲೆ ಸೊ ಅವರು ಅಷ್ಟೇ ಅವ್ರ ಲೀಗಲ್ ಲಾಯರ್ ಹತ್ರ ಹೋಗಿ ತೋರಿಸ್ತಾರೆ. ಸೊ ಅವರು ಏನಾದ್ರು ಇನ್ನೂ ಡಾಕ್ಯುಮೆಂಟ್ಸ್ ಬೇಕು ಅಂತಂದ್ರೆ ವಿ ಆರ್ ರೆಡಿ ಟು ಪ್ರೊವೈಡ್ ದೋಸ್ ಡಾಕ್ಯುಮೆಂಟ್ಸ್ ಆಲ್ಸೋ ಅಂತಾನು ಹೇಳಿ. ಯಾವ ಡಾಕ್ಯುಮೆಂಟ್ಸ್ ಬೇಕಾದ್ರೂ ಕೊಡ್ತೀವಿ ಸರ್. ಭೂಮಿ ಹುಟ್ಟದಾಗಿಂದ ರೆಕಾರ್ಡ್ಸ್ ರೆಕಾರ್ಡ್ಸ್ ಅಲ್ವಾ? ಕ್ಲಿಯರ್ ಟೈಟಲ್, ಒಳ್ಳೆ ರೇಟ್ ಕೊಡಿ ಅಂತ ನಮ್ಮ ವೀಕ್ಷಕರು ಕಾಯ್ತಾ ಇರ್ತಾರೆ. ಇವಾಗ ನಾವು ಒಂದು ಹೇಗೆ ವಾಕ್ ಮಾಡ್ತಾ ಇದ್ದೀವಿ, ಹಿಂದ್ಗಡೆ ಸ್ಕೂಲ್ ಬೇರೆ ನೋಡ್ತಾ ಇರ್ಬೋದು ನೀವು. ಸೊ ಸ್ಕೂಲ್ ಹೈಲೈಟ್ ಇಲ್ಲ ಆಕ್ಚುಲಿ, ಅದಕ್ಕೆ ಸ್ಕೂಲನ್ನೇ ಮತ್ತೆ ತೋರಿಸ್ತಾ ಇರೋದು ನಾವು ನಿಮ್ಗೆ. ಸರ್ ಇವಾಗ ಪ್ರೈಸ್ ಮಾತಾಡೋ ಸಮಯ. ಪ್ರೈಸ್ ಮಾತಾಡೋಕ್ಕಿಂತ ಮುಂಚೆ ಬರೀ ನಾವು ಓಡಾಡ್ಕೊಂಡು ಮಾತಾಡಿದೀವಿ. ನಮ್ಮ ವೀಕ್ಷಕರಿಗೆ ಒಂಚೂರು ಸೈಟ್ ತೋರಿಸ್ಬಿಡೋಣ ಸರ್. ಖಂಡಿತ ಅಲ್ವಾ? ನೀವ್ ಹೇಳಿದ್ರೆ ಎಲ್ಲಾ ರೀತಿಯ ಇದು ಸಿಗುತ್ತೆ ಅಂತ ಹೇಳ್ಬಿಟ್ಟು ಸರ್ ಅಲ್ಲಿಂದ ಎಂಟ್ರಿ ಕೊಡ್ತೀವಿ ನಾವು. ಸರ್ ಅಲ್ಲಿಂದ ಎಂಟ್ರೆನ್ಸ್. ಫಸ್ಟ್ ಸೆಕ್ಷನ್ ಅಲ್ಲಿ ಯಾವ ಸೈಟ್ಸ್ ಗಳೆಲ್ಲ ಬರುತ್ತೆ ನಮಗೆ? 1 2 3 4 5 ಎಲ್ಲ ಇದೆ ಅಲ್ಲ, ಅವೆಲ್ಲ ಯಾವ್ದು ಸರ್? ಅದೆಲ್ಲ ಬಂದು ವೆಸ್ಟ್ ಫೇಸಿಂಗ್ ಸೈಟ್ಸ್. ಸೊ ವೆಸ್ಟ್ ಫಸ್ಟ್ ಮೇನ್ ರೋಡ್ ಏನಿದೆ ಸೊ ಅದೆಲ್ಲ ಬಂದು ವೆಸ್ಟ್ ಫೇಸಿಂಗ್ ಸೈಟ್ಸ್. ಅವೆಲ್ಲ ನಮಗೆ ಕೆಲವು 30-40 ಸೈಟ್ಸ್ ಇದಾವೆ, ಕೆಲವೊಂದು ಆರ್ಟ್ ಸೈಟ್ಸ್ ಇದಾವೆ ಸರ್. ಆರ್ಟ್ ಸೈಟ್ಗಳು ಇದಾವೆ. ಅದರಿಂದ ನೆಕ್ಸ್ಟ್ ಬರ್ತಾ ಇದ್ದಂಗೆ ಏನ್ ಸೈಜ್, ಯಾವ ಫೇಸಿಂಗ್ ಅದು ಆಕ್ಚುಲಿ ಸರ್? ಅದೆಲ್ಲ ಬಂದು ಈಸ್ಟ್ ಫೇಸಿಂಗ್ ಬರುತ್ತೆ. ಸರಿ, ಈಸ್ಟ್ ಫೇಸಿಂಗ್ ಸೈಟ್ಸ್ ಬಂದು ಅದೆಲ್ಲ 30-50 ಸೈಟ್ಸ್ ಬರುತ್ತೆ ಸರ್ ನಿಮಗೆ. 30-50. ಹೌದು. ಅಂಡ್ ಈ ರೋಡ್ ಕಡೆ ಇದೆಯಲ್ಲ ಸರ್, ಈ ರೋಡ್ ಕಡೆ ಇರುವಂತ ಈ ಸೈಟ್ ಗಳೆಲ್ಲ ಯಾವ ಫೇಸಿಂಗ್ ಇರುತ್ತೆ ಇದೆ ಸರ್? ಇದು ಬಂದು ಸೌತ್ ವೆಸ್ಟ್ ಕಾರ್ನರ್, ನಾರ್ತ್ ವೆಸ್ಟ್ ಕಾರ್ನರ್ ಸೈಟ್ಸ್ ಬರುತ್ತೆ. ನಾರ್ತ್ ವೆಸ್ಟ್ ಕಾರ್ನರ್, ಸೌತ್ ವೆಸ್ಟ್ ಕಾರ್ನರ್, ಎರಡು ಸೈಟ್ ಬರುತ್ತೆ ಇಲ್ಲಿ ಅಲ್ವಾ? ಸೊ ಕಾರ್ನರ್ ಸೈಟ್ ಬರ್ತಾ ಇರುವಂತದ್ದು. ಓಕೆ, ಇಲ್ಲಿ ಎರಡು ಸೈಜ್ ಯಾವ್ದು ಬರ್ಬೋದು ಸರ್ ಇದು ಆಕ್ಚುಲಿ? ಸರ್ ಇದು ಸ್ವಲ್ಪ ದೊಡ್ಡ ಬಿಗರ್ ಮೆಜರ್ಮೆಂಟ್ಸ್ ಬರುತ್ತೆ. ಇದು ದೊಡ್ಡದಿದೆ ಅಲ್ವಾ? ಒಂದು 2000 ಸ್ಕ್ವೇರ್ ಫೀಟ್ಸ್ ವರೆಗೂ ಬರುತ್ತೆ ಸರ್. 2000 ಸ್ಕ್ವೇರ್ ಫೀಟ್ ವರೆಗೂ ಬರುತ್ತೆ ಸರ್. ಬನ್ನಿ ಸ್ವಲ್ಪ ಈ ಕಡೆನೂ ತೋರಿಸ್ಬಿಡೋಣ. ಸೊ ಇಲ್ಲಿ ಎಂಟ್ರಿ ಕೊಡ್ತಾ ಇದ್ದಂಗೆ ಏನಿಲ್ಲ 16, 17. ಸೊ ಈ ಲೇನ್ ಏನಿದೆ ಸೊ ಇದೆಲ್ಲ ಯಾವ ಸೈಜ್ ಗಳು ಬರುತ್ತೆ? ಇದೆಲ್ಲ ಬಂದು 30-40 ಬರುತ್ತೆ ಸರ್. ಇವೆಲ್ಲ 30-40 ನಾ? ಸೈಟ್ಸ್ ಬರುತ್ತೆ. ಇಲ್ಲೊಂದು ಕಾರ್ನರ್ ಒಂದು ಬರುತ್ತೆ. ಇದೊಂದು ಕಾರ್ನರ್ ಬರುತ್ತೆ ಸರ್. ಇದ್ರ ಹಿಂದ್ಗಡೆ ಇರೋದೆಲ್ಲ ಯಾವುದು ಸರ್? ಅದು ಅಷ್ಟೇ ವೆಸ್ಟ್ ಫೇಸಿಂಗ್ ಬರುತ್ತೆ ನಮಗೆ. ವೆಸ್ಟ್ ಫೇಸಿಂಗ್ 30-40 ಸೈಟ್ಸ್ ಬರುತ್ತೆ ಸರ್. ವೆಸ್ಟ್ ಫೇಸಿಂಗ್, ಇದು ಈಸ್ಟ್ ಫೇಸಿಂಗ್. ಸೊ ಫಾರ್ ಇನ್ನೂ ಕಮ್ಮಿ ಮೆಜರ್ಮೆಂಟ್ಸ್ ಬೇಕು ಅಂತಂದ್ರೆ ನಾರ್ತ್ ಅಂಡ್ ಸೌತ್ ಫೇಸಿಂಗ್ ಅಲ್ಲಿ ಸಿಗುತ್ತೆ ಸರ್ ನಮಗೆ. ಸೊ ಅಲ್ಲಿ ಲಾಸ್ಟ್ ಅಲ್ಲಿ ಹೇಳ್ತಾ ಇರೋದು 34, 35, 36, 37 ಇದೆಯಲ್ವಾ? ಹೌದು. ಸೊ ಆ ಸೈಟ್ಸ್ ಎಲ್ಲ ನಮಗೆ ಬರೋದು ಬಂದು 30x30 ಚಿಕ್ಕ 900 ಸ್ಕ್ವೇರ್ ಫೀಟ್ಸ್ ಅಲ್ಲಿ ಬರುತ್ತೆ ಸರ್. ಅದು 900, 600. ಹೌದು. ಸೊ ಅವೆಲ್ಲ ಏನ್ ಹೇಳಿದ್ರೆ ಆ ರೇಟ್ ಅಲ್ಲಿ ಆ ಸೈಜ್ ಅಲ್ಲಿ ಬರುತ್ತೆ. ಹೌದು ಸರ್. ಸೊ ಅವೆಲ್ಲ ಆಡ್ ಸೈಟ್ಸ್ ಅಲ್ವಾ? ಸೊ ಅಲ್ಲಿ ಆಡ್ ಸೈಟ್ಸ್ ಗಳು, ಇಲ್ಲೆಲ್ಲ 30-40 ಸೈಟ್ ಗಳು. ಸೊ ಈ ಕಡೆ ಹೋಗ್ತಾ ಇದ್ದಂಗೆ ಸ್ವಲ್ಪ ದೊಡ್ಡ ಸೈಟ್ ಗಳು 30-50 ಸೈಟ್ ಗಳು. ಅಂಡ್ ಎಂಟ್ರೆನ್ಸ್ ಅಲ್ಲಿ ಬರುವಂತದ್ದು ಯಾವ ಸೈಟ್ ಅಂತಂದ್ರೆ ಸರ್ ಅಲ್ಲೂ ಅಷ್ಟೇ 30-40 ಸೈಟ್ಸ್ ಬರುತ್ತೆ. 30-40 ಸೈಟ್ ಗಳು ಅವೈಲೇಬಲ್ ಇದೆ. ನಾನು ಇವಾಗ ಕೇಳುವಂತದ್ದು ಸರ್ ಪ್ರೈಸಿಂಗ್. ಹೌದು ಸರ್. ಒಂದು ಒಳ್ಳೆ ಪ್ರೈಸ್ ಕೊಡ್ಬೇಕು ಸರ್. ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. ಖಂಡಿತ. ಏಕಾತ ಪ್ರೈಮ್ ಲೊಕೇಶನ್, ಏರ್ಪೋರ್ಟ್ ರೋಡ್ ಹತ್ರ ಇದೆ, ಮಾಲ್ ಆಫ್ ಏಷ್ಯಾ ಹತ್ರ ಇದೆ, ಪಕ್ಕದಲ್ಲಿ ಸ್ಕೂಲ್ ಇದೆ. ಎಲ್ಲರೂ ಏನ್ ಅನ್ಕೊಂಡಿರ್ತಾರೆ, ಇವ್ರು 10 ಸಾವಿರ ಹೊಡಿತಾರಪ್ಪ ಇವಾಗ, 1 ಕೋಟಿ ರೂಪಾಯಿದು ಸೈಟ್ ಮಾಡ್ಬಿಡ್ತಾರೆ ಅಂತಾರೆ. ಆತರ ಎಲ್ಲ ಇಲ್ಲ ವೀಕ್ಷಕರೇ. 10 ಸಾವಿರನಾ? ಇಲ್ಲ ಸರ್. 9 ಸಾವಿರನಾ? ಇಲ್ವೇ ಇಲ್ಲ ಸರ್. 8 ಸಾವಿರನಾ? ಬನ್ನಿ ಸರ್. ಸರ್ ಏನ್ ಪ್ರೈಸ್ ಕೋಟ್ ಮಾಡ್ತಾ ಇದ್ದೀರಾ ಸರ್? ನಾವು ಕೋಟ್ ಮಾಡ್ತಾ ಇರೋ ಪ್ರೈಸ್ ಬಂದು 6,900 ರೂಪಾಯಿ ಸರ್. 6,900 ರೂಪಾಯಿ ಅಡಿ. 7,000 ಅಲ್ಲ ಸರ್. ಕರೆಕ್ಟ್ ಆಗಿ ಹೇಳಿದ್ರೆ 6,900 ಏನೋ ಹೌದು. ಬಟ್ ಆದ್ರೆ ನಮ್ಮ ವೀಕ್ಷಕರಿಗೆ ಲಾಸ್ಟ್ ಎಂಡ್ ಅಲ್ಲಿ ಸರ್ ಏನಾದ್ರೂ ಡಿಸ್ಕೌಂಟ್ ಆಗ್ಬೋದಾ ಸರ್? ಖಂಡಿತ. ನಾವ್ ಯಾವಾಗಿಲ್ಲ ಅಂತ ಹೇಳಿದೀವಿ ಸರ್ ಅಲ್ವಾ ಸರ್? ನಮ್ಮ ಕನ್ನಡಕರ ವೀಕ್ಷಕರು ಯಾರೇ ಬರ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಇಂದ ಅವ್ರಿಗೊಂದು ಸ್ಪೆಷಲ್ ಡಿಸ್ಕೌಂಟ್, ಸ್ಪೆಷಲ್ ನೆಗೋಸಿಯೇಷನ್ ಅನ್ನೋದು ಇದ್ದೇ ಇರುತ್ತೆ. ಹೌದು, ನಮ್ಮ ವೀಕ್ಷಕರಿಗೆ ನಮ್ ಸಾಫ್ಟ್ ಕಾರ್ನರ್ ಇದ್ದೇ ಇರುತ್ತೆ. ಇವಾಗ ಯೂಟ್ಯೂಬ್ ಒಂದೇ ಅಲ್ಲ, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಕೂಡ ಇದೆ. ಸೊ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಎಲ್ಲಿಂದಾದ್ರೂ ಬನ್ನಿ. ಕನ್ನಡಕವರ ವೀಕ್ಷಕರಾಗಿದ್ದಿದ್ರೆ ನಿಮಗೆ ಸ್ಪೆಷಲ್ ಡಿಸ್ಕೌಂಟ್
ಇದ್ದೇ ಇರುತ್ತೆ ವೀಕ್ಷಕರೇ. ಸೊ ಬಂದಾಗ ಓವರ್ ಆಲ್ ಆಗಿ ಒಂದು ಸೈಟ್ ಏನು ಬೆಲೆ ಬೀಳುತ್ತೆ, ಯಾಕಂತಂದ್ರೆ ಇಲ್ಲಿ 600 ಸ್ಕ್ವೇರ್ ಫೀಟ್ ಇಂದನೂ ಇದೆ ಸರ್. 645 ಅಡಿಯಿಂದನೂ ಇದೆ, 2000 ಅಡಿವರೆಗೂ ಇದೆ. ಆದ್ರಿಂದ ಬೇರೆ ಬೇರೆ ರೇಟ್ಗಳಾಗುತ್ತೆ. ಸೊ ನೀವು ಅದಕ್ಕೆ ತಕ್ಕಾದಂತಹ ಡಿಸ್ಕೌಂಟ್ ಅನ್ನ ಕೇಳ್ಬೋದು, ಡಿಮಾಂಡ್ ಮಾಡ್ಬೋದು, ನೀವು ಡೆಫಿನೆಟ್ಲಿ ಮಾಡ್ಬೋದು ಅಂತ ಹೇಳ್ಬೋದು. ಅಂಡ್ ಯಾರಾದ್ರೂ ಓಕೆ ನಮಗೆ ಸೈಟ್ ಇಷ್ಟ ಆಯ್ತು ಅಂತಂದ್ರೆ ಬುಕಿಂಗ್ ಪ್ರೊಸೆಸ್ ಯಾವ ತರ ಇರುತ್ತೆ ಸರ್ ಇಲ್ಲಿ? ಸರ್ ಏನಿಲ್ಲ, ಸಿಂಪಲ್. ಕೆಳಗಡೆ ನಮ್ಮ ಆಫೀಸ್ ನಂಬರ್ ಕಾಣ್ತಾ ಇರುತ್ತೆ. ಸರಿ. ಸೊ ಫೋನ್ ಮಾಡ್ತಾರೆ ನಮ್ಮ ವೀಕ್ಷಕರು ಯಾರಾದ್ರೂ ಇಂಟ್ರೆಸ್ಟ್ ಇದ್ದಲ್ಲಿ. ಫೋನ್ ಮಾಡಿದಾಗ ನಮ್ಮ ಎಕ್ಸಿಕ್ಯೂಟಿವ್ಸ್ ಕಾಲ್ ಪಿಕ್ ಮಾಡಿ ಇನ್ನೂ ಏನಾದ್ರು ಡೌಟ್ಸ್ ಇದ್ರೆ ಅವ್ರನ್ನ ಕೇಳ್ಬೋದು. ಸೊ ಅವ್ರು ಕ್ಲಿಯರ್ ಮಾಡ್ತಾರೆ. ಸೊ ಅಕಸ್ಮಾತ್ ಸೈಟ್ ವಿಸಿಟ್ ಏನಾದ್ರು ಇದ್ರೆ ಅವರು ಡೈರೆಕ್ಟ್ ಆಗಿ ಬರ್ಬೋದು ಇಲ್ಲಿ. ಸೊ ಲೊಕೇಶನ್ ಡೀಟೇಲ್ಸ್ ಎಲ್ಲ ನಮ್ಮ ಎಕ್ಸಿಕ್ಯೂಟಿವ್ ಕಳ್ಸಿಕೊಡ್ತಾರೆ, ಅಸಿಸ್ಟ್ ಮಾಡ್ತಾರೆ ಅವ್ರಿಗೆ. ಸರಿ. ಸೊ ಇಲ್ಲಿ ಬಂದ ಮೇಲೆ ನಮ್ಮ ಫೀಲ್ಡ್ ಎಕ್ಸಿಕ್ಯೂಟಿವ್ ಇರ್ತಾರೆ, ಅವರೆಲ್ಲ ನೀಟಾಗಿ ತೋರಿಸ್ತಾರೆ ವೀಕ್ಷಕರಿಗೆ. ತೋರಿಸಿದ ನಂತರ ಅವ್ರಿಗೆ ಏನಾದ್ರು ಯಾವ್ದಾದ್ರು ಒಂದು ಸೈಟ್ ಇಷ್ಟ ಆದಲ್ಲಿ ಸರ್ ಟೋಕನ್ ಅಮೌಂಟ್ ಅಂತ ಸ್ವಲ್ಪ ಮಾಡ್ಬಿಟ್ಟು ಇನ್ ಮಿಕ್ಕಿದ್ದು ನಾವು ಒಂದು ಸೆಟ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ ಅವ್ರಿಗೆ. ಸರಿ, ಓಕೆ. ಸೊ ಅಕಸ್ಮಾತ್ ಏನಾದ್ರು ಅವರು ಲೋನ್ಗೆ ಏನಾದ್ರು ಹೋಗೋ ರೀತಿ ಇದ್ರೆ, ಸೊ ಹೇಳ್ಬೇಕು ಅಂತಂದ್ರೆ ಲೋನ್ಗೆ ಅಕಸ್ಮಾತ್ ಎಲ್ಲ ಪ್ರಾಪರ್ಟಿ ವೆರಿಫೈಡ್ ಆಗಿದ್ರೇನೆ ಲೋನ್ ಕೊಡುವಂಥದ್ದು. ಸೊ ಡೈರೆಕ್ಟ್ ಲೋನ್ಗೂ ನಾವು ಪ್ರಾಸೆಸ್ ಮಾಡಬಹುದು. ಅವ್ರೆಲ್ಸ್ ಇಲ್ಲ ನಾವು ಒಂದ್ಸರಿ ಲೀಗಲ್ ವೆರಿಫಿಕೇಶನ್ ಮಾಡಿಸ್ತೀವಿ ಅಂತ ಅಂದಲ್ಲಿ ಅದಕ್ಕೂ ನಾವು ರೆಡಿನೆಸ್ ಹೌದು 7 to 10 days ಟೈಮ್ ಕೊಡ್ತೀವಿ. ಸೊ ಅವರು ಲೀಗಲ್ ವೆರಿಫೈ ಆದ ನಂತರ ಅಗ್ರಿಮೆಂಟ್ ಅಂದ್ರೆ ಅಗ್ರಿಮೆಂಟ್, ಇಲ್ಲ ಅಂತ ರೆಡಿ ಫಾರ್ ರಿಜಿಸ್ಟ್ರೇಷನ್ ಅಂತ ಅಂದ್ರೆ ರೆಡಿ ಫಾರ್ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಸರ್ ಲೋನ್ ಅಂತ ಬಂದಾಗ ಎಷ್ಟು ಪರ್ಸೆಂಟೇಜ್ ಲೋನ್ ಆಗ್ಬೋದು ನಿಮಗೆ? ಸರ್ ಲೋನ್ ಬಂದಲ್ಲಿ ಇದು ನಮ್ಮ ಒಂದು ಲೇಔಟ್ ಬಂದು LIC HFL ಅಲ್ಲಿ ಟೈ ಅಪ್ ಆಗಿರುತ್ತೆ. ಸೊ ನಿಮಗೆ ಅಲ್ಲಿ 8.6 to 8.7 ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಸಿಗುತ್ತೆ ನಿಮಗೆ. ಸೊ ಬೇಸ್ಡ್ ಆನ್ ದ ಕ್ಲೈಂಟ್ ಪ್ರೊಫೈಲ್, ಕ್ಲೈಂಟ್ ಪ್ರೊಫೈಲ್ ಕೂಡ ಮ್ಯಾಟರ್ ಆಗುತ್ತೆ. ಸೊ ಅದಾದ ನಂತರ ಅವರು 70 to 75% ಫಂಡಿಂಗ್ ಮಾಡ್ತಾರೆ ಸರ್. 75% ವರೆಗೂ ಫಂಡಿಂಗ್ ಮಾಡ್ತಾರೆ. ಸೊ ಲೋನ್ ವ್ಯವಸ್ಥೆ ಇದೆ ಸರ್, ಅದು ನೀವೇ ಮಾಡ್ಕೊಡ್ತೀರಾ? ಖಂಡಿತ ಸರ್. ಸೊ ವೀಕ್ಷಕರೇ ದಯವಿಟ್ಟು ನೀವು ಬರ್ಬೇಕಾದ್ರೆ ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಅನ್ನ ತಗೊಂಡ್ಬನ್ನಿ. ಸೊ ನಿಮ್ಮ ID ಪ್ರೂಫ್ ಇರ್ಬೋದು, ಇನ್ಕಮ್ ಪ್ರೂಫ್ ಇರ್ಬೋದು, ತಗೊಂಬಂದು ಸರ್ ಕೊಟ್ರೆ ಸರ್ ನಿಮ್ಮ ಎಲಿಜಿಬಿಲಿಟಿನ ನೋಡ್ಕೊಂಡ್ಬಿಡ್ತಾರೆ, ಎಷ್ಟು ಪರ್ಸೆಂಟೇಜ್ ಆಗ್ಬೋದು ಅಂತ ಹೇಳ್ಬಿಟ್ಟು. ಅಂಡ್ ಹೇಗೋ ಒಂದು ಬುಕಿಂಗ್ ಅಮೌಂಟ್ ಅನ್ನ ಕೊಟ್ಬಿಟ್ಟು ಡಾಕ್ಯುಮೆಂಟ್ಸ್ ಅನ್ನ ನೀವು ತಗೊಂಡೋಗ್ಬಿಟ್ಟು ಏನು ಜೆನ್ಯೂನಿಟಿನ ನೀವು ಚೆಕ್ ಮಾಡ್ಕೊಂಡು, ಸೊ ಎರಡು ಮ್ಯಾಚ್ ಆಯ್ತು ಅಂತಂದ್ರೆ ನಿಮ್ಮ ಕನಸಿನ ನಿವೇಶನ ನನ್ಸಾಗತ್ತೆ ವೀಕ್ಷಕರೇ. ಅಂಡ್ ಫೈನಲ್ ಆಗಿ ಮಿಲನ್ ಪ್ರಾಪರ್ಟೀಸ್ ಎಲ್ಲಿದ್ದೀರಾ, ಏನೇನು ವರ್ಕ್ ಮಾಡ್ತೀರಾ ಒಂಚೂರು ಸ್ವಲ್ಪ ತಿಳಿಸ್ಕೊಡಿ ಸರ್ ನಮಗೆ. ಸರ್ ಮಿಲನ್ ಪ್ರಾಪರ್ಟೀಸ್ ಬಂದು RK ಹೆಗಡೆ ನಗರಲ್ಲಿ ನಮ್ಮ ಆಫೀಸ್ ಇರೋದು ಸರ್. ಸೊ RK ಹೆಗಡೆ ನಗರ್ ಉಡುಪಿ ಉಪಚಾರ ಹೋಟೆಲ್ ಆಪೋಸಿಟ್ ಅಲ್ಲಿ ನಮ್ಮ ಆಫೀಸ್ ಇರೋದು. ಸೊ ಮಿಲನ್ ಪ್ರಾಪರ್ಟೀಸ್ ಬಂದು ಎನಿಥಿಂಗ್ ರಿಗಾರ್ಡಿಂಗ್ ಪ್ಲಾಟ್ಸ್ ಆಗಲಿ, ಫ್ಲಾಟ್ಸ್ ಆಗಲಿ, ಇಲ್ಲ ಜಮೀನ್ ವಿಷಯದಲ್ಲಾಗಲಿ, ಆರೆಲ್ಸ್ ಫಾರ್ಮ್ ಲ್ಯಾಂಡ್ಸ್ ಆಗಲಿ, 30-40 ಸೈಟ್ ಇಲ್ಲ ಬಿಲ್ಡಿಂಗ್ಸ್ ಮನೆಗಳು ಅಕಸ್ಮಾತ್ ಕೊಂಡ್ಕೋಬೇಕು ಅಂತಂದ್ರೂ ಇಲ್ಲ ಮಾರಾಟ ಮಾಡಬೇಕು ಅಂತ ಇದ್ರೂ ಸೊ ನಮ್ಮ ಆಫೀಸಿಗೆ ಬಂದು ಎಲ್ಲ ಡೀಟೇಲ್ಸ್ ಅದೆಲ್ಲ ಹೇಳಿದ್ರೆ ಸೊ ನಾವೆಲ್ಲ ನೀಟಾಗಿ ಪ್ರಾಸೆಸ್ ಮಾಡ್ಕೊಡ್ತೀವಿ. ಸೊ ಮಾರಬೇಕು ಅಂದ್ರೆ ಮಾಡ್ಕೊಡ್ತೀವಿ, ಅಕಸ್ಮಾತ್ ಅವ್ರು ಏನಾದ್ರು ತಗೋಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಇದ್ರೆ ಕೊಡಿಸ್ತೀವಿ ಕೂಡ ಸರ್. ಅವ್ರಿಗೆ ಎಲ್ಲ ರೀತಿಯ ಕೆಲಸ ಮಾಡ್ತೀರಾ ನೀವು, ರಿಯಲ್ ಎಸ್ಟೇಟ್ಗೆ ರಿಲೇಟೆಡ್ ಆಗಿರೋದು. ಈ ಲೇಔಟ್ ಒಂದೇ ಅಲ್ಲ, ಬೇರೆ ಬೇರೆ ಕಡೆ ನಿಮಗೆ ಸೈಟ್ಸ್ಗಳು ಬೇಕು, ಕಮ್ಮಿ ರೇಟಿಗೆ ಬೇಕು, ಮೀಡಿಯಂ ರೇಟಿಗೆ ಬೇಕು, ಜೊತೆಯಲ್ಲಿ ಮನೆಗಳು ಬೇಕು, ರೆಡಿ ಫ್ಲಾಟ್ಗಳು ಬೇಕು, ಯಾವ್ದು ಬೇಕು ನಿಮಗೆ, ಜೊತೆಯಲ್ಲಿ ನಿಮ್ದು ಸೇಲ್ ಮಾಡೋದಿದೆ, ಪ್ರತಿಯೊಂದನ್ನು ಕೂಡ ಸರ್ ಮಾಡಿಸ್ಕೊಡ್ತಾರೆ ಅಂತ ಹೇಳ್ಬೋದು. ಫಾರ್ಮೇ ಇದೆ ಅವ್ರದ್ದು ಮಿಲನ್ ಪ್ರಾಪರ್ಟೀಸ್ ಅಂತ ಹೇಳ್ಬಿಟ್ಟು. RK ಹೆಗಡೆ ನಗರದಲ್ಲಿ ಆಫೀಸ್ ಇದೆ. ಆಫೀಸ್ ಲೊಕೇಶನ್ ಅನ್ನ ಕೊಟ್ಟಿರ್ತೀನಿ, ನೀವು ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಇಲ್ಲಿನ ಲೊಕೇಶನ್ ಅನ್ನ ಆರಾಮಾಗಿ ತಗೋಬಹುದು. ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಯಾಕೆ ಸರ್ ಲೊಕೇಶನ್ ಕೊಡ್ಲಿಲ್ಲ ಅಂತ ಹೇಳ್ಬಿಟ್ಟು ನೀವು ನನಗೆ ಕಮೆಂಟ್ಸ್ ಅಲ್ಲಿ ಬೈತಾ ಇರ್ತೀರಾ. ನೀವು ಡೈರೆಕ್ಟ್ ಆಗಿ ಒಂದೇ ಒಂದು ಕಾಲ್ ಮಾಡಿ, ಸರ್ ನಿಮ್ಗೆ ಕೊಟ್ಬಿಡ್ತಾರೆ, ಡೈರೆಕ್ಟ್ ಆಗಿ ಕೊಟ್ಬಿಡ್ತಾರೆ. ಸೊ ಕಸ್ಟಮರ್ ಗೊತ್ತಾಗ್ಲಿ ಯಾರಿಗೆ ಏನ್ ಬೇಕು ಅನ್ನೋ ಕಾರಣದಿಂದ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಾಗುತ್ತೆ, ಇವರಿಂದ ಲೊಕೇಶನ್ ಅನ್ನ ತಗೊಬೇಕಾಗುತ್ತೆ ವೀಕ್ಷಕರೇ. ಸೂಪರ್ ಆಗಿ ಹೇಳಿದ್ರೆ ನಮ್ಮ ವೀಕ್ಷಕರಿಗೆ ಒಂದೊಳ್ಳೆ ಏಕತಾ ಪ್ರಾಪರ್ಟಿ ಪ್ರೈಮ್ ಲೊಕೇಶನ್ ಅಲ್ಲಿ ತಂದಿದ್ದಕ್ಕೆ ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ವೀಕ್ಷಕರೇ.